क्राइम अलर्ट, जुर्म के खिलाफ आवाज। ಯಾರಾದ್ರೂ ಇದ್ದೀರಾ? ನನ್ನನ್ನು ಕಾಪಾಡಿ ಪ್ಲೀಸ್. ಹಲೋ ಹಲೋ ಸರ್, ನಾನು ಕಾಮಿನಿ ಸರ್. ಸರ್ ಪ್ಲೀಸ್ ನನ್ನನ್ನು ಕಾಪಾಡಿ, ಅವನು ನನ್ನ ಸಾಯಿಸ್ಬಿಡ್ತಾನೆ. ಹಲೋ, ಎಲ್ಲಿಂದ ಮಾತಾಡ್ತಿದ್ದೀರಿ ನೀವು? ಹಲೋ, ನೀನು ದೂರ ಇರು ನನ್ನಿಂದ. ಹಲೋ, ರೀ ಕೇಳಿಸ್ತಾ? ಸ್ವಲ್ಪ ಬನ್ನಿ ಇಲ್ಲಿ. ಎಲ್ಲಿದ್ದೀರಾ? ಏನು ಹೆಂಡತಿ? ವಾಸನೆ ಎಷ್ಟೊಂದು ಚೆನ್ನಾಗಿದೆ. ಹತ್ರ ಬಂದ್ರೆ ಓಡ್ ಹೋಗ್ತೀಯ ಅಲ್ವಾ? ಆದ್ರೂ ನಾನು ಬರ್ತೀನಿ. ಈಗ ರೊಮ್ಯಾಂಟಿಕ್ ಆಗೋ ಅವಶ್ಯಕತೆ ಇಲ್ಲ. ಈಗ ಸಂತೋಷ್ ಬಂದ್ಬಿಟ್ರೆ ನೀನ್ ಹೇಳಿದ್ರೆ ಬಾಗಿಲು ಹಾಕು. ಈಗ ಬಾ. ಒಂದ್ ಚಾನ್ಸು ಕಳ್ಕೊಳ್ಳಲ್ಲ ನೀವು, ಅಲ್ಲ? ಒಂದ್ ನಿಮಿಷ ಬನ್ನಿ ಇಲ್ಲಿ. ಕೇಳಿಸ್ತಾ? ಏನಾಯ್ತು? ಯಾಕೆ ಕಿರ್ಸ್ತಾ ಇದೀಯಾ? ನನ್ಗೆ ಹುಡುಗನ್ ಬಿಹೇವಿಯರು ಇಷ್ಟ ಆಗ್ತಾ ಇರ್ಲಿಲ್ಲ. ಎಲ್ ನೋಡಿ ಈ ಪುಸ್ತಕಗಳು ಅವನ್ ಕಬೋರ್ಡಲ್ಲಿತ್ತು. ಸಂತೋಷ್, ಸಂತೋಷ್! ಈ ಹುಡುಗ ಅಂತೂ ನಿಮ್ಗೆ ಗೊತ್ತೇ ಇರ್ಲಿಲ್ಲ. ಪಕ್ಕದ ಮನೆ ಹೆಂಗಸ್ರೆಲ್ಲ ಹೇಳ್ತಾರೆ ಇವನು ಅವ್ರನ್ನ ಕೆಟ್ಟ ದೃಷ್ಟಿಲಿ ನೋಡ್ತಾನೆ ಅಂತ. ಹೌದಾ? ನಾನು ನೋಡ್ತೀನಿ ಅವನ್ನ. ಸಂತೋಷ್, ಸಂತೋಷ್! ರವಿ, ನನ್ ಮಾತ್ ಕೇಳಿ. ಸಂತೋಷ್ನ ನೀವು ಅವ್ರ ಮನೆಗೆ ವಾಪಸ್ ಕಳ್ಸ್ಬಿಡಿ. ಮನೆ ಕಳ್ಸ್ಬೇಕಾ? ಅಣ್ಣ ಅದಕ್ಕೆ ಏನು ಅನ್ಕೊಳ್ಳಲ್ಲ. ನಾನು ಸರಿಯಾಗಿ ಕರ್ತವ್ಯ ನಿಭಾಯಿಸಕ್ಕಾಗಲ್ಲ ಅಂತಾನ. ನಿನಗೆ ಗೊತ್ತು ತಾನೆ ಅಣ್ಣಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ. ಎಲ್ಲಿ ಹೋದ ಈ ಹುಡುಗ? ಸಂತೋಷ್, ನಾನು ನೋಡ್ಕೋತೀನಿ. ಒಂದ್ ಏಟ್ ಬಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ನೋಡ್ಕೋತೀನಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಓಯ್ ಸಂತೋಷ್, ಕಿವಿಗೇನಾಗಿದೆ? ಏನು? ಆವಾಗ್ಲಿಂದ ನಿಮ್ಮ ಅಂಕಲ್ ನಿನ್ನ ಕರಿತಾ ಇದ್ದಾರೆ. ಸರಿ, ಇವಾಗ್ಲೇ ಬರ್ತೀನಿ. ಹೋಗು. ಮನೆ ಹೋಗಿ. ಸಂತೋಷ್! ಏನಾಯ್ತು ಅಂಕಲ್? ಏನಾಯ್ತು ಅಂಕಲ್? ಏನಾಯ್ತು ಅಂಕಲ್? ಏನಿದು? ಏನಿದೆಲ್ಲ? ಆಂಟಿ ಹೇಳಿ, ಆಂಟಿ ಆಂಟಿ ಅಂಕಲ್ ಹೇಳಿ, ಹಿಂಗ್ ಹೊಡಿತಾ ಇದ್ದಾರೆ ಆಂಟಿ. ಈ ತರ ಯಾರಾದ್ರೂ ಹೇಳ್ತಾರಾ? ನೀನ್ ಹೋಗು ಇಲ್ಲಿಂದ.
ನಡೆ. ಇವ್ನ್ ಡ್ರೈವಿಂಗ್ ಕ್ಲಾಸ್ ಯಾವಾಗ ಮುಗಿಯತ್ತೆ? ಅದೇನೋ 1 ತಿಂಗಳು ಬ್ಯಾಲೆನ್ಸ್ ಇದೆ. ಇವನ್ ಕ್ಲಾಸ್ ಮುಗೀತಿದ್ದ ಹಾಗೆ ನೀವ್ ಇವ್ನ ಯಾವ್ದಾದ್ರು ಕೆಲ್ಸಕ್ಕೆ ಸೇರಿಸಿ. ಮತ್ತೆ ಇನ್ನೂ ಏನು ಅಂದ್ರೆ ಇವನ್ಗೆ ಬೇರೆ ಎಲ್ಲಾದ್ರೂ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿ. ನನಗ್ ಗೊತ್ತಿಲ್ಲ ಇವನ್ ಇನ್ನು ಏನೇನ್ ಮಾಡ್ತಾನೋ. ಏನ್ ನೀವು ಇವತ್ ತುಂಬಾ ರೊಮ್ಯಾಂಟಿಕ್ ಮೂಡಲ್ಲಿದ್ದೀರಾ? ಆದ್ರೆ ಸ್ವಲ್ಪ ಹುಷಾರು, ಸಂತೋಷ್ ಇವತ್ ಮನೇಲೇ ಇದ್ದಾನೆ. ಅಯ್ಯೋ, ನೀವು ಬದ್ಲಾಗಲ್ಲ. ನೀನಾ? ನಿನಗೆಷ್ಟೋ ಧೈರ್ಯ ನನ್ನನ್ನು ಮುಟ್ಟೋದಕ್ಕೆ? ಹೋಗ ಇಲ್ಲಿಂದ. ನಿಮಗೆ ಗೊತ್ತಾ ಆ ಪುಸ್ತಕಗಳನ್ನ ಎಷ್ಟು ವರ್ಷಗಳಿಂದ ಕಾಪಾಡ್ಕೊಂಡಿಟ್ಟಿದ್ದೆ ಅಂತ? ಯಾಕೆ ಹರಿದಾಕತ್ರಿ? ಬಿಡು ನನ್ನ. ರವಿ, ರವಿ! ಅಂಕಲ್ಲು ಇವತ್ತು ರಾತ್ರಿ ಬರೋದಿಲ್ಲ, ಅವ್ರು ನಾಳೆ ಬರ್ತಾರೆ. ನಾಳೆ. ಸಂತೋಷ್, ಸಂತೋಷ್, ನನ್ ಕೈ ಬಿಡು, ನೋವಾಗ್ತಿದೆ. ಮತ್ತೆ ಪ್ರತಿ ರಾತ್ರಿ ನೀವಿಬ್ರು ಪ್ರೀತಿ ಮಾಡಿದ್ರೆ ನೋಡ್ತಾ ಇದ್ರೆ ನನಗೆಷ್ಟು ನೋವಾಗ್ಬೇಡ ಹೇಳಿ, ಗೊತ್ತಾ ನಿಮ್ಗೆ? ಬಿಡು. ಕಾಪಾಡಿ, ಕಾಪಾಡಿ, ಯಾರಾದ್ರೂ ಹೆಲ್ಪ್ ಮಾಡಿ. ಯಾಕೆ ಕಿರಿಸ್ತಾ ಇದೀರಾ ಆಂಟಿ? ನಿಮಗೆ ಕಾಣಿಸ್ತಾ ಇಲ್ವಾ? ಮನೇಲಿರೋ ಎಲ್ಲಾ ಕಿಟಕಿ ಬಾಗ್ಲು ಮುಚ್ಚಾಗಿದೆ. ಕಿರ್ಚಿದ್ರು ಹೊರಗಡೆ ಯಾರಿಗೂ ಕೇಳಿಸಲ್ಲ. ಅವತ್ ನೀವು ಹರಿದಾಕಿದ ಪುಸ್ತಕದಲ್ಲಿ ನಾನು ಓದಿದ್ದೆ, ಈ ಕೆಲಸನ ಶುರು ಮಾಡಕ್ಕೂ ಮುಂಚೆ ಏನ್ ಮಾಡ್ಬೇಕಂತ. ಸೊ ಕಿರ್ಚ್ಕೊಂಡ್ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೋತೀರಾ? ಸೊ ಸಂತೋಷ್, ನಿನ್ನ ಕೈ ಮುಗಿತೀನಿ, ನನ್ನನ್ನ ಬಿಟ್ಬಿಡು. ಬಿಡು. ಅಂಕಲ್ನ ಕರೆಯೋ ತರ ನನ್ನ ಕರೀರಿ. ಇಲ್ಲ, ಕರೀರಿ. ಇಲ್ಲ, ಬಿಡು. ಅಯ್ಯೋ ಬಿಟ್ಟಿ. ಕಾಪಾಡಿ, ಕಾಪಾಡಿ. ಹೇಳು ಬಡ್ಡಿ ಮಗನೇ, ಮನೆ ಮಾನನ ಎಲ್ಲಿವರೆಗೂ ತಂದೆ ನೀನು? ಅದನ್ನ ನೆನ್ಸ್ಕೊಂಡು ಸಾಯಿಸ್ಬಿಡ್ತೀನಿ ಇವತ್ತು. ಬಿಡೋದಿಲ್ಲ ಇವತ್ತು. ನನ್ನ ಮಗನೇ, ಸಾಯ್. ಅಂಕಲ್ ಸಾಕು ನಿಲ್ಸಿ, ಸಾಕು, ಜಾಸ್ತಿ ಆಯ್ತು. ತುಂಬಾ ನಿಗ್ರಬೇಡಿ, ಇಲ್ದಿದ್ರೆ ನೀವು ನನಗೆ ಚಿಕ್ಕಪ್ಪ ಅನ್ನೋದನ್ನ ಮರಿಬೇಕಾಗತ್ತೆ. ಆಚೆ ಹೋಗು ನನ್ನ ಮನೆಯಿಂದ. ನಡಿ ನನ್ನ ಮನೆಯಿಂದ. ಹೋಗ್ತೀನಿ. ಮತ್ತೆ ಈ ಕಡೆ ತಲೆ ಹಾಕಿದ್ರೆ ಸಾಯಿಸ್ಬಿಡ್ತೀನಿ. ನಡಿ. ನೋಡಕ್ಕೇನ್ ಬಾಕಿ ಇದೆ ಅಂತ ತಲೆ ಹಾಕ್ಲಿ. ಇನ್ನೊಂದ್ಸಲ ಬಂದ್ರೆ ಸಾಯಿಸ್ಬಿಡ್ತೀನಿ. ನಡಿ ಆಚೆ. ಬನ್ನಿ, ನೀವ್ ಬನ್ನಿ ಅವನ್ ಜೊತೆ. ಯಾಕೆ ಸುಮ್ನಾಗ್ಬಿಟ್ರಿ? ಇದೇನಾಗಿದೆ ನಿಮ್ಗೆ? ಅವನ್ನ ಹಾಗೆ ಹೋಗಕ್ ಬಿಟ್ರ? ಅವನೊಬ್ಬ ರಾಕ್ಷಸ. ನೀವ್ ಅವನ್ನ ಪೊಲೀಸಿಗೆ ಹಿಡ್ಕೊಡ್ಬೇಕು. ಮತ್ತೆ ನನಗೆ ನ್ಯಾಯ ಕೊಡಿಸ್ಬೇಕು. ಕೇಳಿಸ್ತಿದ್ಯಾ ನಿಮ್ಗೆ? ನನ್ಗೆ ನ್ಯಾಯ ಕೊಡಿಸಿ. ಕೇಳಿಸ್ಕೊ ಪ್ಲೀಸ್, ನನ್ನ ಮಾತನ್ನ ಅರ್ಥ ಮಾಡ್ಕೋ. ಇಲ್ಲ. ಪ್ಲೀಸ್, ನಾನು ಹೇಳೋದನ್ನ ದಯವಿಟ್ಟು ಅರ್ಥ ಮಾಡ್ಕೋ. ನೋಡು ಸಂತೋಷ್, ನನ್ ದೊಡ್ಡಣ್ಣನ ಮಗ. ಇಲ್ಲ ರವಿ, ರವಿ ಇಲ್ಲ. ನೋಡು, ಈ ವಿಷಯ ಹೊರಗಡೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಜನ ನಮ್ಮ ಮೇಲೆ ತೂತು ಅಂತಾರೆ. ಕಡಿಮೆ ಅಂದ್ರೂ ಮೂಕ ತೋರ್ಸಕ್ಕೂ ಲಾಯಕ್ಕಿರೋದಿಲ್ಲ. ನನ್ ಮಾತನ್ನ ಅರ್ಥ ಮಾಡ್ಕೋ ಪ್ಲೀಸ್. ಇದನ್ನ ಎಲ್ಲಿಗೆ ಮರ್ತು ಬಿಡು. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? ಪ್ಲೀಸ್ ಕವಿತಾ, ಪ್ಲೀಸ್. ಮೌನ ನಮ್ಮಲ್ಲಿರೋ ಯಾವ ತರ ಶಬ್ದ ಅಂದ್ರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.
ಕೆಲವೊಮ್ಮೆ ನಾವು ನಮ್ಮ ತಪ್ಪಿನಿಂದ ಮೌನ ಆಗ್ತೀವಿ, ಇನ್ನೊಮ್ಮೆ ಸಮಾಜದ ಭಯ ನಾವು ಮೌನವಾಗಿರೋದಕ್ಕೆ ಕಾರಣ ಆಗುತ್ತೆ. ಈ ವಿಷಯ ಏನು ಅಂದ್ರೆ, ಕೆಟ್ಟ ವಿಷಯ ಏನು ಅಂದ್ರೆ, ಬಲಾತ್ಕಾರದಂತಹ ಘಟನೆ ಆದ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೋತಾರೆ. ನಮಸ್ಕಾರ, ನಾನು ಅಮಿತ್ ಪಚೋರಿ. ನೀವು ನೋಡ್ತಾ ಇದ್ದೀರಾ ಕ್ರೈಮ್ ಅಲರ್ಟ್. ಇವತ್ತಿನ ಈ ಕಥೆ ಸಂತೋಷ್ ಅನ್ನೋ ವ್ಯಕ್ತಿ ಮೇಲೆ ಇದೆ. ಮಾನಸಿಕವಾಗಿ ಎಷ್ಟು ಕೆಟ್ಟ ವಿಚಾರನ ಇಟ್ಕೋತಾರೆ ಇಂಥ ವ್ಯಕ್ತಿಗಳು. ಇಂಥವರಿಗೆ ಮಾನವೀಯ ಸಂಬಂಧಗಳು ಯಾವುದೂ ಅಪ್ಲೈ ಆಗೋದಿಲ್ಲ. ಇದರಿಂದ ಅವನು ತನ್ನ ಆಂಟಿ ಮೇಲೆ ಬಲಾತ್ಕಾರ ಮಾಡೋದಕ್ಕೂ ಹಿಂಜರಿಲಿಲ್ಲ ಅವನು. ಮತ್ತೆ ಇದೇನಾಗಿತ್ತು? ಸಂತೋಷ್ ಎಷ್ಟು ಕ್ಷಮಿಸಲಾರದ ತಪ್ಪು ಮಾಡಿದ ಅಂದ್ರೆ ಅದರ ಬದಲಾಗಿಯೂ ಕೂಡ, ಆದ್ರೆ ಅವನ ಅಂಕಲ್ ಅದ್ರ ಬಗ್ಗೆ ಯಾವ ಕ್ರಮನೂ ತಗೊಂಡಿಲ್ಲ. ಬದಲಾಗಿ ಅವನು ತನ್ನ ಹೆಂಡತಿ ಕವಿತಾ ಹತ್ರನೂ ಕೂಡ ಮೌನವಾಗಿರೋದಕ್ಕೆ ಹೇಳಿದ. ಆದ್ರೆ ರವಿಗೆ ಈ ವಿಚಾರದ ಬಗ್ಗೆ ಗೊತ್ತಿರಲಿಲ್ಲ. ಅವನು ತನ್ನ ಮನೆ ಮರ್ಯಾದನೆ ಉಳಿಸೋ ಬರದಲ್ಲಿ ಒಬ್ಬ ಬಲಾತ್ಕಾರಿನ ಕಾಪಾಡಿದ್ದ. ಇಂಥ ಬಲಾತ್ಕಾರಿಗಳು ಈ ಊರಿನ ಹುಡುಗಿರ ಜೀವನನ ಹಾಳು ಮಾಡೋದಕ್ಕೆ ಸಮಾಜದಲ್ಲಿ ಓಪನ್ ಆಗಿ ತಿರುಗಾಡ್ತಾ ಇದ್ದಾರೆ. ಅವರಿಗೆ ಕೇವಲ ಬುದ್ಧಿ ಹೇಳೋದ್ರಿಂದ ಇದು ಅಂತ್ಯ ಆಗೋದಿಲ್ಲ. ಬದಲಾಗಿ ಅವ್ರಿಗೆ ಶಿಕ್ಷೆ ನೋಡಿ ಕಾನೂನಿಗೆ ಒಪ್ಪಿಸ್ಬೇಕಾಗತ್ತೆ. ಆದ್ರೆ ರವಿ ಸಮಾಜದ ಭಯದಲ್ಲಿ ಇದನ್ನ ಮಾಡ್ಲಿಲ್ಲ. ರವಿ ಸಂತೋಷ್ನ ಮನೆಯಿಂದೇನೋ ಆಚೆ ಕಳ್ಸಿದ್ದ. ಆದ್ರೆ ಅವನ್ಗೆ ಒಂದು ಕ್ಯಾಬ್ ಕಂಪ್ನಿಲಿ ಒಂದು ಡ್ರೈವರ್ ಕೆಲಸ ಸಿಕ್ಕಿತ್ತು. ಅವನ ಈ ಕೆಟ್ಟ ಕೆಲಸ ಇಲ್ಲೇ ಮುಗ್ದೋಗಿತ್ತ? ಇಲ್ಲ, ಅದು ಇನ್ನೊಂದು ಯಾವ್ದಾದ್ರೂ ಅಸಹಾಯಕ ಹೆಣ್ಣನ್ನ ಹುಟ್ಟಿತ್ತ? ನೋಡೋಣ ಬನ್ನಿ. ಇನ್ನೊಂದ್ಸಲ ರಜೆ ಏನಾದ್ರೂ ಹಾಕೋದಾದ್ರೆ ಡ್ರೈವರ್ ಕೆಲಸನ ಬಿಟ್ಬಿಡು, ಅರ್ಥ ಆಯ್ತಾ? ಸಾರಿ ಸರ್. ಬಂದ್ಯಾ ನೀನು? ಕೀ ಸಿಗುತ್ತಾ? ಅದು ಸಿಗತ್ತೆ. ಅದಕ್ಕೂ ಮೊದಲು ನಮಸ್ಕಾರ ಏನಾದ್ರೂ ಮಾಡೋದನ್ನ ಕಲಿ. ಓ ಸಾಹೇಬ್ರೆ, ಸಿಗ್ನೇಚರ್ ಮಾಡ್ಬೇಕಾಗತ್ತೆ ಅಲ್ಲಿ. ಡ್ರೈವಿಂಗ್ ಸರಿಯಾಗಿ ಮಾಡ್ತಾ ಇದೆಯಾ ತಾನೆ? ಕಂಪ್ಲೇಂಟ್ ಏನು ಬರಬಾರ್ದು. ಅಲ್ಲ, ಇದುವರೆಗೂ ಬಂದಿದ್ಯಾ? ಏನ್ ನೀವು? ಹೇ ಗೊಂಬೆ, ಇವತ್ತು ಯಾವ ಕಸ್ಟಮರು ಸಿಗ್ತಿಲ್ವಲ್ಲ. ಬಹುಶಃ ಇವತ್ತು ಪೂರ್ತಿ ರಾತ್ರಿನ ನಿನ್ ಜೊತೆನೆ ಕಳಿಬೇಕೋ ಏನ್ ಕಥೆನೋ ಗೊತ್ತಿಲ್ಲ. ಅಣ್ಣ, PVR ಬರ್ತೀಯಾ? ಅಯ್ಯೋ ಬನ್ನಿ ಅಣ್ಣ, ರಾತ್ರಿ ಲೇಟಾಗಿ ಹೋಗಿದೆ, ಯಾವ ಕ್ಯಾಬ್ ಕೂಡ ಸಿಗಲ್ಲ ಇಲ್ಲಿ. ಅಯ್ಯೋ ಬರಲ್ಲ ಅಣ್ಣ. ಅಣ್ಣ, PVR ಬರ್ತೀರಾ? ಹಾ ಬನ್ನಿ ಕೂತ್ಕೊಳ್ಳಿ ಮೇಡಮ್. ಹಾ ಸರಿ. ಅಣ್ಣ, ನಾನು ಹೇಳ್ದೆ ತಾನೆ PVR ಬರ್ಬೇಕು ಅಂತ. ನಂಗೆ ಹೋಗಕ್ ಇಷ್ಟ ಇರ್ಲಿಲ್ಲ. ಒಂದ್ ಹುಡುಗಿನ ನಡು ರಾತ್ರಿ ರಸ್ತೆ ಮಧ್ಯದಲ್ಲಿ ಬಿಟ್ಟು ಹೋಗಕ್ಕಾಗತ್ತಾ? ಆಯ್ತು ಗುರು, ಹೋಗು. ಥ್ಯಾಂಕ್ ಯು ಅಣ್ಣ. ಹೊರಡೋಣವಾ? ಹಾ ಮ್ಯಾಮ್. ಹಲೋ. ಹಾ ದರ್ಶನ್, ನಾನು ಆನ್ ದ ವೇ ಇದ್ದೀನಿ. ನಾನು ಬರೀ ಒಂದಿನ ಲೇಟ್ ಆಗಿದ್ದಕ್ಕೆ ನೀನು ಹೀಗೆ ಮಾಡ್ತಿದ್ಯಲ್ಲ. ಹಾಂ ಸರಿ, ನಾನು ಬರ್ತಿದ್ದೀನಿ. ಓಕೆ. ಮೇಡಮ್, ಮುಂದೆ ಒಂದು ಶಾರ್ಟ್ ಕಟ್ ಇದೆ, ತಗೊಳ್ಳಾ? ಸರಿ ಅಣ್ಣ, ಹೋಗಿ. ಅಣ್ಣ, ಕೇರ್ಫುಲ್ ಆಗಿ. ಅಣ್ಣ,
ಎಲ್ಲ ಹೊರಟೋದ್ರಿ ಇವರು? ಯಾರಾದ್ರೂ ಇದ್ದೀರಾ? ನನ್ನನ್ನು ಕಾಪಾಡಿ ಪ್ಲೀಸ್. ಹಲೋ ಹಲೋ ಸರ್, ನಾನು ಕಾಮಿನಿ ಸರ್. ಸರ್ ಪ್ಲೀಸ್ ನನ್ನನ್ನು ಕಾಪಾಡಿ, ಅವನು ನನ್ನ ಸಾಯಿಸ್ಬಿಡ್ತಾನೆ. ಹಲೋ ದೂರ ಇರು ನನ್ನಿಂದ. ಪ್ಲೀಸ್ ನನ್ನನ್ನು ಬಿಟ್ಬಿಡು. ನೀವು ನಿಮ್ಮ ಅಡ್ರೆಸ್ ಹೇಳಿ. ನಮ್ಮ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ ಹಲೋ ಪ್ಲೀಸ್ ನನ್ನನ್ನು ಬಿಟ್ಬಿಡು. ಪ್ಲೀಸ್ ನನ್ನನ್ನು ಬಿಟ್ಬಿಡು. ಪ್ಲೀಸ್ ನನಗೇನು ಮಾಡಬೇಡ, ನನ್ನನ್ನು ಬಿಟ್ಬಿಡು. ಯಾರಾದ್ರೂ ಇದ್ದೀರಾ? ಪ್ಲೀಸ್ ನನ್ನನ್ನು ಕಾಪಾಡಿ. ಇಲ್ಲ ಇಲ್ಲ ಇಲ್ಲ, ವಿಡಿಯೋ ಬೇಡ ಪ್ಲೀಸ್, ವಿಡಿಯೋ ಬೇಡ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಕಾಪಾಡಿ. ವಿಡಿಯೋ ಬೇಡ ಪ್ಲೀಸ್. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ ಪ್ಲೀಸ್. ಯಾಕೋ ಗೊತ್ತಿಲ್ಲ, ನೀನ್ ನೋಡಿದ್ರೆ ಪಾಪ ಅನ್ನಿಸ್ತು. ಇಲ್ದಿದ್ರೆ ನಾನು ನನ್ನ ಭೇಟಿನ ಇಷ್ಟು ಈಸಿಯಾಗಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಡಲ್ಲ. ಒಂದ್ ವೇಳೆ ನೀನು ಪೊಲೀಸ್ ಅಥವಾ ಬೇರೆ ಯಾರಾದರೂ ಸಹಾಯ ತಗೊಳ್ಳೋದಕ್ಕೆ ನೋಡ್ದೆ ಅಂತ ಅಂದ್ರೆ ಈ ವಿಡಿಯೋ ಬೇಡ, ನಾನು ಯಾರಿಗೂ ಹೇಳೋದಿಲ್ಲ. ನನ್ನನ್ನು ಬಿಟ್ಬಿಡು. ಬುದ್ಧಿವಂತೆ. ಸರ್ ಇಲ್ಲಿಲ್ಲ ಇವಾಗ. ಅವ್ರು ಬಂದ್ಮೇಲೆ ನಾನು ತಿಳಿಸ್ತೇನೆ. ನಮಸ್ಕಾರ ಸರ್, ನಾನು ಗೋವಿಂದಪುರದಿಂದ ಬರ್ತಾ ಇರೋದು. ದಯವಿಟ್ಟು ಒಂದು ರಿಪೋರ್ಟ್ ಬರ್ಕೊಳ್ಳಿ. ಏನ್ ರಿಪೋರ್ಟು? ಸರ್, ನನ್ನ ಹೆಂಡತಿ ಆಫೀಸಿಂದ ಹೊರಟ ಮೇಲೆ ಕಾಣಿಸ್ತಾ ಇಲ್ಲ ಸರ್. ಅವಳ ನಂಬರ್ ಬೇರೆ ಸ್ವಿಚ್ ಆಫ್ ಆಗಿದೆ. ನಾನು ತುಂಬಾ ಟ್ರೈ ಮಾಡಿದೆ. ಅವ್ರು ಕೆಲಸ ಮಾಡೋ ಆಫೀಸ್ಗೆ ಒಂದ್ಸಲ ವಿಚಾರಿಸ್ಬೇಕಿತ್ತು. ವಿಚಾರಿಸಿದ್ರಾ? ಸರ್, ನಾನು ಎಲ್ಲ ಕಡೆ ವಿಚಾರಿಸ್ದೆ, ಆದ್ರೆ ಯಾರಿಗೂ ಏನೂ ಗೊತ್ತಿಲ್ಲ ಸರ್. ಸರ್, ನಾನು ಕೊನೆ ಸಲ ಮಾತಾಡಿದಾಗ ಅವಳು ಕ್ಯಾಬ್ ಹತ್ತುತ್ತಾ ಇದ್ದೀನಿ ಅಂತ ಹೇಳಿದ್ಲು. ಅದಾದ್ಮೇಲೆ ಅವಳು ಫೋನಿಗೆ ಸಿಗ್ಲಿಲ್ಲ ಸರ್. ಸರ್, ದಯವಿಟ್ಟು ಒಂದು ಕಂಪ್ಲೇಂಟ್ ಬರ್ಕೊಳ್ಳಿ ಸರ್. ಅವಳನ್ನ ಹುಡುಕಿ ಸರ್, ಪ್ಲೀಸ್ ಸರ್. ದರ್ಶನ್, ಕಾಮಿನಿ, ನಿನ್ನೆ ರಾತ್ರಿಯಿಂದ ಎಲ್ಲ ಹೋಗಿದ್ದೆ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಆದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಮನೆಗೆ ಹೋದ್ ನೋಡಿದ್ಮೇಲೆ ಗೊತ್ತಾಯ್ತು ನೀನ್ ಇಲ್ಲಿದ್ಯಾ ಅಂತ. ನಡಿ, ಮನೆಗ್ ನಡಿ. ಒಂದ್ ನಿಮಿಷ. ಯಾರಿವ್ರು? ಸರ್, ಇವಳೆ ನನ್ನ ವೈಫು ಕಾಮಿನಿ. ನಿನ್ನೆ ರಾತ್ರಿ ಎಲ್ಲಿದ್ರಿ?
ಒಂದ್ ವೇಳೆ ನೀನು ಪೊಲೀಸ್ ಅಥವಾ ಬೇರೆ ಯಾರಾದ್ರೂ ಸಹಾಯ ತಗೊಳ್ಳೋದಕ್ಕೆ ನೋಡ್ದೆ ಅಂತ ಅಂದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ. ಸರ್, ಅದು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ನನ್ನ ಮೊಬೈಲ್ ಯಾರೋ ತಗೊಂಡ್ಬಿಟ್ಟಿದ್ರು. ಅದಕ್ಕೆ ನಾನು ಇವ್ರಿಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ನಡಿ. ಯಾರನ್ನು ಬಿಡಲ್ಲ, ನಾನು ಯಾರನ್ನು ಬಿಡಲ್ಲ. ಯಾರು ನನಗೆ ಏನು ಮಾಡಕ್ಕಾಗಲ್ಲ. ನಾನೇ ರಾಜ ರಾಜ. ರಾಜ. ಅಯ್ಯೋ ಸರ್, ತಲುಪಿಲ್ಲ ಅಂದ್ರೆ ಇನ್ನೇನು ತಲುಪತ್ತೆ. ಹೌದು. ಓಕೆ ಸರ್. ಸಂತೋಷ್, ಏನು ವಿಚಾರ? ಸರ್, ಗಾಡಿಗೆ ಬೇಕಿತ್ತು. ಏಕೆ? ಈಗ ತಾನೇ ನೈಟ್ ಶಿಫ್ಟ್ ಮಾಡ್ಕೊಂಡ್ ಬಂದೆ ತಾನೆ, ಮತ್ತೆ ಗಾಡಿ ಚಾವಿ? ಅಯ್ಯೋ ಸರ್, ನಿಮ್ಗೇನು ಕಷ್ಟ? ಜಾಸ್ತಿ ಓಡಿಸಿದ್ರೆ ಜಾಸ್ತಿ ದುಡಿತೀನಲ್ವಾ. ಬರ್ತೀನಿ ಸರ್. ವಿಚಿತ್ರ ಹುಡುಗ. ಪ್ಲೀಸ್ 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 ಪ್ಲೀಸ್, ಇದು ನನ್ನ ಕ್ಯಾಬೇ ಆಗಿರ್ಬೇಕು. ಮೇಡಮ್, ನೀವ ಕ್ಯಾಬ್ ಬುಕ್ ಮಾಡಿದ್ದು? ಹೌದು. ಆದ್ರೆ ಯಾಕೆ ಎಷ್ಟು ಲೇಟ್ ಮಾಡ್ದೆ? ಈಗಾಗ್ಲೇ ತಡ ರಾತ್ರಿ ಆಗಿದೆ. ನೀನ್ ಇನ್ನೂ ಎಷ್ಟು ಲೇಟ್ ಮಾಡ್ಕೊಂಡ್ ಬಂದೆ? ಸಾರಿ ಮೇಡಮ್, ಆಕ್ಚುಲಿ ಅದೇ. ಆಯ್ತಾಯ್ತು, ಮಾತ್ ನಿಲ್ಸು, ನಡಿ. number you are calling is either switched off or not reachable at the moment. ಈಗ ಮಮ್ಮಿ ನೆಟ್ವರ್ಕ್ ಏರಿಯಾಗೆ ಯಾವಾಗ ಬರ್ತಾರೆ? ಉಫ್, ಫೋನ್ ಬ್ಯಾಟ್ರಿನೂ ಡೆಡ್ ಆಗ್ತಿದೆ. ನೋಡಪ್ಪ, ರೋಡ್ ನೋಡ್ಕೊಂಡು ಗಾಡಿ ಓಡಿಸು, ಮತ್ತೆ ಸ್ವಲ್ಪ ಫಾಸ್ಟ್ ಆಗಿ ಹೋಗು. ಮೇಡಮ್, ಮುಂದೆ ರೋಡ್ ಕ್ಲೋಸ್ ಆಗಿದೆ ಅನ್ಸುತ್ತೆ. ಬೇರೆ ರೂಟಲ್ಲಿ ಹೋಗ್ಲಾ? ಹಾ ಹಾ, ಹೋಗು. ಮೇಡಮ್, ಒಂದು ಮಾತು ಕೇಳಲ್ಲ? ರಾತ್ರಿ ಹೊತ್ತು ಒಬ್ಬರೇ ಓಡಾಡಕ್ ಭಯ ಆಗಲ್ವಾ? ಏನ್ ಹಾಗಂದ್ರೆ? ಅಂದ್ರೆ ಒಂಟಿ ಹುಡುಗಿ ನಡುರಾತ್ರಿ ಇಂಥ ಹೊತ್ತಲ್ಲಿ ಹೆಚ್ಚು ಕಮ್ಮಿ ಆಗೋದಲ್ವಾ? ನೋಡಿ, ನೀವು ಸುಮ್ನೆ ಗಾಡಿ ಓಡಿಸೋದ್ರ ಮೇಲೆ ಗಮನ ಕೊಡಿ.
ಮೊದ್ಲೇ ನನಗೆ ತಲೆ ನೋವ್ತಾ ಇದೆ. The number you are calling is either switched off. ಅಯ್ಯೋ ದೇವ್ರೆ, ಕಾಜಲ್ ಫೋನು ಅರ್ಧ ಗಂಟೆಯಿಂದ ಸ್ವಿಚ್ ಆಫ್ ಅಂತ ಬರ್ತಿದೆ. ಇಷ್ಟೊತ್ತಿಗಳು ಬಂದ್ಬಿಡ್ಬೇಕಾಗಿತ್ತು. ಗೊತ್ತಿಲ್ಲ ಎಲ್ಲಿದ್ದಾಳೋ ಏನ್ ಕತೆನೋ. ಏನಪ್ಪ, ನಾವ್ ಎಲ್ಲಿದ್ದೀವಿ? ಮೇಡಮ್, ಅದು ದಿಢೀರಂತ ಕ್ಯಾಬ್ ಕೆಟ್ಟೋಗಿದೆ. ನೀವು ಕೂತ್ಕೊಂಡಿರಿ, ನಾನು ನೋಡ್ತೀನಿ. ಅಣ್ಣ, ಅಣ್ಣ, ಎಲ್ಲಿದ್ದೀರಾ? ಅಣ್ಣ, ಅಣ್ಣ, ಎಲ್ಲಿದ್ದೀರಾ? ಇಲ್ಲಿ ನೋಡೆ ಗೊಂಬೆ, ನಾನು ಇವಳಿಗೆ ಅರ್ಥ ಮಾಡಿಸಿದ್ನೆ ಮಧ್ಯರಾತ್ರಿ ಒಂಟಿ ಹುಡುಗಿ ಅಂತ. ಇಂಥ ಹೊತ್ತಲ್ಲೇ ಹೆಚ್ಚು ಕಮ್ಮಿ ಆಗೋದಲ್ವಾ? ನಿಜ ಅಲ್ವಾ? ಆದ್ರೆ ನೋಡು, ನನ್ನ ಮಾತು ಇವಳಿಗೆ ಅರ್ಥ ಆಗ್ಲಿಲ್ಲ. ಈಗ ಹೆದರ್ಕೋತಾ ಇದ್ದಾಳೆ. ನೋಡು, ಹೌದು ಅಂತ ಇದೆ. ಕಾಪಾಡಿ, ಕಾಪಾಡಿ! ಕಿರ್ಚ್ಬೇಡ. ನನ್ ಗೊಂಬೆಗೆ ಜೋರ ಕಿರ್ಚಿದ್ರೆ ಇಷ್ಟ ಆಗಲ್ಲ. ನನ್ನ ಬಿಟ್ಬಿಡು, ನನ್ನನ್ನ ಬಿಟ್ಬಿಡು, ಬಿಟ್ಬಿಡು! ಕವಿತಾ, 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 ಬಿಡೋಣ. ಏನ್ ಮಾಡ್ತಿದ್ಯಾ? ತಲೆ ಕಟ್ಟಿದ್ಯಾ ನಿನಗೆ? ಹೀಗೆ ಬದುಕಿದ್ರೆ ಹುಚ್ಚೆ ಆಗ್ಬಿಡ್ತೀನಿ ನಾನು. ನಿಮ್ಗೆ ಅರ್ಥ ಆಗ್ತಿಲ್ಲ. ಪ್ರತಿದಿನ ನನಗೆ ಹುಚ್ಚಡಿತಾ ಇದೆ. ನೀವ್ ಗಂಡ್ಸಲ್ವಾ? ನಿಮ್ಗೆ ಹೇಗೆ ಅರ್ಥ ಆಗತ್ತೆ? ಒಬ್ಬ ಹೆಣ್ಣಿನ ಮೇಲೆ ಅತ್ಯಾಚಾರ ಆದಾಗ ಅವಳಿಗೆ ಹೇಗೆ ಅನ್ಸತ್ತೆ ಅಂತ ನಿಮ್ಗೆಲ್ಲ ಅರ್ಥ ಆಗತ್ತೆ. ಇದನ್ನೆಲ್ಲ ಮನ್ಸಲ್ಲಿ ಬಚ್ಚಿಟ್ಕೊಂಡು ಸೋತ್ ಹೋಗಿದ್ದೀನಿ ನಾನು. ನನಗ್ ಬದುಕಕ್ಕೆ ಇಷ್ಟ ಇಲ್ಲ, ಬದುಕಕ್ಕೆ ಇಷ್ಟ ಇಲ್ಲ. ಕವಿತಾ, ನನ್ನ ಮಾತು ಕೇಳು. ನಾನು ಇದೀನಲ್ವಾ? ನೀವಿದ್ದೀರಾ? ನೀವ್ ನನ್ ಜೊತೆ ಇದ್ದಿದ್ರೆ
ಆ ಕ್ರಿಮಿನಲ್ ಇವತ್ತು ಜೈಲಲ್ಲಿ ಇರ್ತಿದ್ದ, ಈ ತರ ಓಡಾಡ್ತಿರ್ಲಿಲ್ಲ. ಆ ರಾಕ್ಷಸ ಆರಾಮಾಗಿ ಓಡಾಡ್ತಾ ಇದ್ದಾನೆ. ನೀವು ಒಬ್ಬ ಹೆದರ್ ಪುಕ್ಲ, ಅದಕ್ಕಿಂತ ಇನ್ನೇನು ಅಲ್ಲ. ಕೇಳಿಸ್ತಾ? ನಿಮ್ಗಂತೂ ಸ್ವಾಭಿಮಾನ ಇಲ್ಲ. ನನ್ ಕಾಲಿಗೆ ಸಮಾಜದ ಬೇಡಿ ಹಾಕ್ತಾ ಇದ್ದೀರಾ. ನಿಮಗ್ ಗೊತ್ತಿಲ್ಲ, ಪ್ರತಿದಿನ ಆಳ್ತಾ ಇದ್ದೀನಿ ನಾನು. ಇಲ್ಲಿದ್ದು ಇದ್ದು ನನ್ಗೆ ಅದೇ ನೆನಪಾಗ್ತಾ ಇದೆ. ಪ್ರತಿದಿನ ಸಾಯ್ತಾ ಇದ್ದೀನಿ ನಾನು. ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತಾ ಇದೆ. ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಕವಿತಾ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಕವಿತಾ. ನೀವ್ ನಿಜ ಹೇಳ್ತಿದ್ದೀರಾ? ತಮಾಷೆ ಅಲ್ಲ ಅಲ್ವಾ? ನಾಳೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನಾವು. ಆ ಸಂತೋಷ್ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಆದ್ರೆ ಒಂದ್ ಮಾತು ಕೊಡು, ನೀನು ಇವತ್ತು ಮಾಡ್ದೆ ಅಲ್ವಾ, ಅದನ್ನ ಇನ್ನೊಂದ್ಸಲ ಮಾಡಲ್ಲ ಅಂತ. ಇಲ್ಲ ಇಲ್ಲ. ನಿನಗೇನ್ ಮಾಡ್ಬೇಕಿತ್ತು ಅದನ್ನ ನೀನ್ ಮಾಡ್ ಮುಗಿಸ್ದೆ ಅಲ್ಲ. ಬಿಟ್ಬಿಡ್ತೀನಿ. ಆದ್ರೆ ಹುಡುಗಿರ್ ಬಾಯಲ್ಲಿ ಯಾವ ವಿಷಯನೂ ನಿಲ್ಲಲ್ವಂತೆ. ನಾನು ಯಾರಿಗೂ ಏನು ಹೇಳೋದಿಲ್ಲ. ನನ್ನ ಇಲ್ಲಿಂದ ಹೋಗಕ್ ಬೇಡು. ಹೇ ಗೊಂಬೆ, ನೀನು ಹೇಳು, ಇವಳನ್ನ ಬಿಡ್ಲಾ? ಅಯ್ಯೋ, ಇದೇನೆ ಗೊಂಬೆ, ನೀನ್ ನನ್ನ ಮನ್ಸಿನ ಮಾತು ಹೇಳ್ಬಿಟ್ಟೆ. ಹಾ, ಹೋಗು ಹೋಗು. ಯಾರಾದ್ರೂ ಇದ್ದೀರಾ? ಹೆಲ್ಪ್ ಮಾಡಿ, ಕಾಪಾಡಿ. ಕಾಪಾಡಿ. ಇದರ ಅವಶ್ಯಕತೆ ಇದೆಯಾ? ಒಂದು ಹೆಣ್ಣಿಗೆ ಒಂಟಿಯಾಗಿ ಹೋರಾಡೋದಕ್ಕೆ ಇನ್ನೊಬ್ರ ಹೆಲ್ಪ್ ಬೇಕಾಗತ್ತಾ? ಯಾಕೆ ಅವಳು ಒಬ್ಳೆ ಸಮಾಜದ ಮುಂದೆ ಬಂದು ಅವಳ ಮೇಲೆ ನಡೆದಿರೋ ಅನ್ಯಾಯನ ಪ್ರತಿಭಟಿಸಬಾರ್ದು? ಯಾಕೆ ಅವಳು ತನ್ನ ಮಾನನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ರು ಹುಡುಗಿ ಮಾನನ ಪಣಕ್ಕಿರ್ತಾಳೆ? ಯಾಕೆ ಬಲಾತ್ಕಾರ ಅನ್ನೋ ಒಂದು ವಿಷಯನ ಮುಚ್ಚಿಡೋದ್ರಿಂದ ಬಲಾತ್ಕಾರಿ ಸಮಾಜದಲ್ಲಿ ಆರಾಮಾಗಿ ತಿರ್ತಾ ಇರ್ತಾನೆ, ಮತ್ತೆ ಅವನು ಇನ್ನೊಂದು ಹೆಣ್ಣನ್ನ ತನ್ನ ಗುರಿಯಾಗ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಸ್ವಲ್ಪ ಯೋಚನೆ ಮಾಡಿ. ಕವಿತಾ ಅವತ್ತು ತನ್ನ ಮೇಲೆ ನಡೆದಿರೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ಇವತ್ತಿಗೆ ಸಂತೋಷ್ ಅರೆಸ್ಟ್ ಆಗಿ ಇಷ್ಟೆಲ್ಲ ಘಟನೆಗಳಿಗೆ ಕಾರಣ ಆಗ್ತಿರ್ಲಿಲ್ಲ. ಏಯ್, ಸಡಕ್ ಬನ್ನಿ, ಸಡಕ್ ಬನ್ನಿ. ಸರ್, ಇಲ್ಲಿ ನೋಡಿ, ಮೊಬೈಲ್ ಸಿಕ್ಕಿದೆ, ಆದ್ರೆ ಸ್ವಿಚ್ ಆಫ್ ಆಗಿದೆ. ಒಂದು ಕೆಲಸ ಮಾಡು, ಇದನ್ನ ಚಾರ್ಜ್ಗೆ ಹಾಕು, ಮತ್ತೆ ಲಾಸ್ಟ್ ಕಾಲ್ ಯಾರಿಗೆ ಮಾಡಿದಾಳೆ ಅಂತ ತಿಳ್ಕೊ. ಎಸ್ ಸರ್. ಹಲೋ, ಆಂಬುಲೆನ್ಸ್. ಹಾಳಾದವನೇ, ಎಲ್ಲಾದ್ರೂ ಹೋಗ್ ಸಾಯಿ. ಹೇ ಆಂಟಿ, ಕೋಪ ಮಾಡ್ಕೊಂಡ್ಲು. ನನ್ ಮಗಳು ನಿನ್ನೆ ರಾತ್ರಿಯಿಂದ ಮನೆಗ್ ಬಂದಿಲ್ಲ. ಅವಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಮೇಡಮ್, ನಮ್ಗೆ ಗೊತ್ತಾದ್ರೆ ನಾವು ಹೇಳ್ತೀವಿ ಅಲ್ವಾ? ಹಲೋ, ಏನು? ಎಲ್ಲಿ? ಸರಿ. ಕಾನ್ಸ್ಟೇಬಲ್ ಸರ್, ಇವ್ರನ್ನ ಇವಾಗಲೇ ಭಗವಾನ್ ಮಹಾವೀರ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಏನಾಯ್ತು ಇನ್ಸ್ಪೆಕ್ಟರ್ ಸರ್? ಏನೂ ತೊಂದರೆ ಆಗಿಲ್ಲ ತಾನೆ? ಹೌದು, ಎಲ್ಲ ಓಕೆ ಮೇಡಮ್. ಬನ್ನಿ.
ಎಸ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ದ್ವಾರಕಾ ಹತ್ರ ಒಂದು ಹುಡುಗಿದು ಶವ ಸಿಕ್ಕಿದೆ ಮೇಡಮ್. ಈಗ ಹೋದ್ರಲ್ಲ, ಅವ್ರ ಮಗಳು ಕೂಡ ರಾತ್ರಿಯಿಂದ ಕಾಣಿಸ್ತಿಲ್ಲ. ಇವ್ರನ್ನ ಈಗಷ್ಟೇ ಹಾಸ್ಪಿಟ್ಲಿಗೆ ಕಳಿಸ್ದೆ. ಸರಿ, ಬೇಗ ರಿಪೋರ್ಟ್ ಮಾಡಿ. ಸರಿ ಮೇಡಮ್. ಮೇಡಮ್, ಕಂಪ್ಲೇಂಟ್ ಕೊಡಬೇಕಿತ್ತು. ಏನ್ ಕಂಪ್ಲೇಂಟ್? ಅದು ನನ್ನ ಮೇಲೆ ಅತ್ಯಾಚಾರ ಆಗಿದೆ. ಯಾರು ಮಾಡಿದ್ದು? ನನ್ನ ಅಣ್ಣನ ಮಗ. ಏನ್ ಹೇಳ್ತಿದ್ದೀರಾ? ಬಿಡು ಬಿಡು, ಕಾಪಾಡಿ. ಇಷ್ಟು ದೊಡ್ಡ ಇನ್ಸಿಡೆಂಟ್ ನಿಮ್ ಹೆಂಡತಿ ಜೊತೆ ಆಗಿದೆ, ಆದ್ರೆ ನೀವ್ ಈಗ ಬರ್ತಿದ್ದೀರಾ? ನನಗೆ ನನ್ನ ತಪ್ಪೇನು ಅಂತ ಗೊತ್ತಾಯ್ತು ಮೇಡಮ್. ನಾನೀಗ ಅನ್ಕೋತೀನಿ ಅವನಿಗೆ ಕಠಿಣವಾದ ಶಿಕ್ಷೆ ಸಿಗ್ಲೇಬೇಕು ಅಂತ. ಇಲ್ಲಿ ನೋಡಿ ಮೇಡಮ್, ಇವನೇ ಅವನ್ನ ಕ್ಯಾಬ್ ಡ್ರೈವರ್ ಮಾಡಬೇಕು ಅಂತ ಕ್ಯಾಬ್ ಡ್ರೈವಿಂಗ್ನ ಟ್ರೈನಿಂಗ್ ಕೊಡ್ತಾ ಇದ್ವಿ. ಆದರೆ ಗೊತ್ತೇ ಆಗಲಿಲ್ಲ ಅವನು ಈ ಥರ ಕಚರ ಕೆಲಸ ಮಾಡ್ತಾನೆ ಅಂತ. ಮೇಡಮ್, ಸ್ವಲ್ಪ ದಿನ ಹಿಂದೆ ಕ್ಯಾಬ್ ರಿಲೇಟೆಡ್ ಒಂದು ಕೇಸ್ ಬಂದಿತ್ತು. ಆದ್ರೆ ಹುಡುಗಿ ವಾಪಸ್ ಬಂದಿದ್ಲು. ಆ ಹುಡುಗಿ ಅಡ್ರೆಸ್ ಗೊತ್ತಾ ನಿಮ್ಗೆ? ಹಾ ಮೇಡಮ್. ಏನಿತ್ಕೋ. ಇಲ್ಲಿ ಒಬೆ ಕಂಪನಿ ಆಫೀಸ್ ಎಲ್ಲಿದೆ? ಸರ್, ಅದು ಅಲ್ಲಿ ಆ ಸಂಧಿ ಇದೆಯಲ್ಲ, ಅದರಿಂದ ಮುಂದೆ ಹೋಗಿ ಸಿಗುತ್ತೆ. ಏನಾಯ್ತು ಸರ್? ಒಂದು ಹುಡುಗಿ ಮರ್ಡರ್ ಆಗಿದೆ. ಅವಳು ಲಾಸ್ಟ್ ಕ್ಯಾಬ್ ಉಬೇದ್ ಹಿಡಿದಿದ್ಲು. ಛೀ 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 ಛೀ. ಸರ್, ನೀವುಗಳು ಇಂಥ ಜನರಿಗೆ ಏನು ಮಾಡಬೇಕು ಅಂದರೆ ಅವ್ರನ್ನ ನಡು ರಸ್ತೆ ನಿಲ್ಲಿಸಿ ಅಲ್ಲೇ ಶೂಟ್ ಮಾಡಿ ಸಾಯಿಸ್ಬೇಕು. ಸರಿ ಸರಿ, ಹೋಗಿ ಬನ್ನಿ. ಅಯ್ಯ ಇನ್ಸ್ಪೆಕ್ಟರ್ ಸರ್, ರಾತ್ರಿ ಎಷ್ಟು ಜನ ಡ್ರೈವರ್ಸ್ ಲಾಗಿನ್ ಆಗಿದ್ರು? ಸರ್ ಹಾಗೆಲ್ಲ ಹೇಳೋದು ತುಂಬ ಕಷ್ಟ. ಯಾಕೆ ಕಷ್ಟ ಆಗುತ್ತೆ ಸರ್? ರಾತ್ರಿ ಕಡಿಮೆ ಅಂದರೂ 200 ಡ್ರೈವರ್ ಆನ್ಲೈನಲ್ಲಿ ಇರ್ತಾರೆ. ನನಗೆಲ್ಲದು ಡೀಟೇಲ್ಸ್ ಬೇಕು. ಹಾಂ ಸರಿ ಸರ್, ನಾನು ಈಗಲೇ ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಬೇಗ ಕೊಡು. ಹಾಂ ಸರ್. ಇಲ್ಲ ಮೇಡಮ್, ನನ್ನ ಜೊತೆ ಆ ಥರ ಏನೂ ಆಗಿಲ್ಲ. ನೋಡು ಕಾಮಿನಿ, ಹೆದರ್ಕೋಬೇಡ, ಧೈರ್ಯವಾಗಿ ಮಾತಾಡು. ಪೊಲೀಸ್ ಆಗಿಲ್ಲಿಗೆ ಬಂದಿಲ್ಲ, ಅಕ್ಕ ಆಗಿ ನಿನ್ ಜೊತೆ ಮಾತಾಡ್ತಾ ಇದ್ದೀನಿ. ನಾವು ಅವನನ್ನ ಹೀಗೆ ಫ್ರೀ ಆಗಿ ಬಿಟ್ಬಿಟ್ರೆ ಆಮೇಲೆ ಅವನು ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಬಾಳ ಹಾಳು ಮಾಡ್ತಾನೋ ಗೊತ್ತಿಲ್ಲ. ಅರ್ಥ ಆಯ್ತಲ್ವಾ? ಮೇಡಮ್, ನಾನು ಅದರಿದ್ರ ರಾತ್ರಿ ಹೇಗೆ ಮರೆಯಕ್ಕೆ ಸಾಧ್ಯ? ನಾನು ಅವತ್ತು ರಾತ್ರಿ ಆ ಕ್ಯಾಬಲ್ಲಿ ಕೂತ್ಕೊಂಡಾಗ ಇವನೇನ ಅವನು? ಹಾ ಮೇಡಮ್, ಇವನೇ. ಹಲೋ, ಮೇಡಮ್, ದ್ವಾರಕ ಇಲಾಖೆಯ ಹುಡುಗಿಯ ಬಾಡಿ ಸಿಕ್ಕಿತ್ತಲ್ಲ ಮೊನ್ನೆ, ಅವ್ರ ಹೆಸರು ಕಾಜಲ್ ಅಂತೆ. ಅವರು ಒಂದು ಕ್ಯಾಬ್ ಬುಕ್ ಮಾಡಿದ್ರು, ಅದು ಒಬ್ಬೆ ಕಂಪ್ನಿದೆ. ಸಾರಿ 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 ಸಾರಿ, ಕ್ಷಮಿಸ್ಬಿಡಿ ಪ್ಲೀಸ್. ಮನೆ ಬಿಟ್ಟು ಓಡ್ ಬಂದಿದ್ಯಾ? ಇಲ್ಲ ಕಳ್ತನ ಮಾಡ್ಕೊಂಡ? ನೋಡು, ನಾನು ನಿನ್ಗೆಲ್ಲ ವಿಷಯನೂ ಹೇಳ್ತೀನಿ, ಆದ್ರೆ ಮೊದಲು ನನ್ನ ಇಲ್ಲಿಂದ ಎಲ್ಲಾದ್ರೂ ಕರ್ಕೊಂಡು ಹೋಗು. ಪ್ಲೀಸ್ ಪ್ಲೀಸ್, ನನಗೆ ಹೆಲ್ಪ್ ಮಾಡು. ಪ್ಲೀಸ್ ಪ್ಲೀಸ್ ಪ್ಲೀಸ್, ಬೇಗ ಕರ್ಕೊಂಡು ಹೋಗು. ಸರಿ, ಕೂತ್ಕೋ ಒಳಗೆ. ಥ್ಯಾಂಕ್ ಯು.
ಕತ್ಲೆ ಇದೆ, ಕಾಣಿಸಲ್ಲ, ಆಚೆ ಬಾ. ಹೇಳು, ಎಲ್ಲಿ ಬಿಡಬೇಕು? ಬಸ್ ಸ್ಟೇಷನ್ ಬೇಡ ಬೇಡ, ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನಲ್ಲೂ ನಮ್ಮ ಮನೆಯವ್ರು ಇರ್ತಾರೆ. ಅದು 1-2 ದಿನ ಎಲ್ಲಾದರೂ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೋದಾ? ನೋಡು, ಈ ಕೆಲಸ ನಾನು ಫ್ರೀಯಾಗಿ ಮಾಡು ಅಂತ ಹೇಳ್ತಾ ಇಲ್ಲ, ದುಡ್ಡು ಕೊಡ್ತೀನಿ. ನನ್ನ ಹತ್ರ ತುಂಬಾ ದುಡ್ಡಿದೆ, ತುಂಬಾನೇ ಜಾಸ್ತಿ. ಅಂದಹಾಗೆ ನನಗೆ ಹುಡುಗಿರಂದ್ರೆ ಅಷ್ಟಕ್ಕಷ್ಟೇ. ಆದರೆ ಯಾಕೋ ಗೊತ್ತಿಲ್ಲ, ನಿನಗೆ ತುಂಬ ಸಹಾಯ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಡಿ, ಇಳಿ. ನೀನು ಇಲ್ಲಿರೋದಾ? ಇಲ್ಲ, ನಾನು ಇಲ್ಲಿರಲ್ಲ. ನೀನನ್ನ ನಿಮ್ಮ ಮನೆಯವರಿಂದ ಕಾಪಾಡಿದ್ದಕ್ಕೆ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ, ಆಯ್ತಾ? ಇದಕ್ಕಿಂತ ಒಳ್ಳೆ ಜಾಗ ಬೇಕಾ? ಇಲ್ಲ. ಒಳಗ್ ಬಾ. ಅದು ಈ ರೂಮು ಅಪರಾಧಗಳಿಗೆ ಸಾಕ್ಷಿಯಾಗಿದೆ. ನೀನ್ ಸರಿಯಾಗಿ ಹೇಳ್ದೆ. ಮತ್ತೆ ಇವತ್ತು, ಇವಾಗ್ಲೇ, ಈ ಕ್ಷಣನೇ ನಾವ್ಯಾಕೆ ಅಪರಾಧ ಮಾಡಬಾರ್ದು? ಹೇಳು ಚಿನ್ನ. ಡಿಸಿಪಿ ಪೂಜಾ ಗುಪ್ತಾ, ಇಡೀ ಮನೆ ಸರ್ಚ್ ಮಾಡಿ ಬೇಗ. ಎಸ್ ಮ್ಯಾಮ್. ಧೀರಜ್, ಬನ್ನಿ. ಮ್ಯಾಮ್, ಒಳಗಡೆ ಏನು ಸಿಕ್ಕಿಲ್ಲ. ಎಸ್ ಮ್ಯಾಮ್, ಇಲ್ಲೂ ಏನೂ ಸಿಕ್ಕಿಲ್ಲ. ಒಂದ್ ಕೆಲಸ ಮಾಡಿ, ಫಾರೆನ್ಸಿಕ್ ಟೀಮ್ನ ಕರೆಸಿ ಸ್ಕ್ಯಾನ್ ಮಾಡಿಸಿ. ಓಕೆ ಮೇಡಮ್. ಕೊನೆಗೂ ಸಂತೋಷನ ಅಟ್ಟಹಾಸ ಅಂತ್ಯ ಆಯಿತು. ಡಿಸಿಪಿ ಪೂಜಾ ಅವರು ತುಂಬಾ ಚಾಣಾಕ್ಷತನದಿಂದ ಒಬ್ಬ ಮಾನಸಿಕ ರೋಗಿ ಅಪರಾಧಿನ ಹಿಡಿದು ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾದ್ರು. ಆದ್ರೆ ಈ ಘಟನೆ ನಿಮ್ಮಲ್ಲಿ ಒಂದು ಪ್ರಶ್ನೆನ ಹುಟ್ಟಿಸತ್ತೆ. ವ್ಯಕ್ತಿಯ ಗೌರವ, ಅವನ ಮಾನ ಮರ್ಯಾದೆ, ಅವನ ಸ್ವಂತದವರಿಗಿಂತ ಹೆಚ್ಚಾಗಿರತ್ತಾ ಅದು? ಒಂದ್ ವೇಳೆ ಸಮಯ ಇದ್ರೆ ರವಿ ಮತ್ತೆ ಕವಿತಾ ಅನ್ಯಾಯದ ವಿರುದ್ಧ ಈ ಮೊದಲೇ ಧ್ವನಿ ಎತ್ತಿದ್ದಿದ್ರೆ ಕಾಜಲ್ ಇವತ್ತು ಜೀವಂತವಾಗಿರ್ತಿದ್ಲು. ಹಾಗೆ ಕಾಮಿನಿಯ ಬಲಾತ್ಕಾರನೂ ಆಗ್ತಿರ್ಲಿಲ್ಲ. ಸಂತೋಷ್ ಮಾಡಿದ ಅಪರಾಧಕ್ಕೆ ಕೋರ್ಟ್ ಅವನಿಗೆ ತುಂಬಾ ದೊಡ್ಡ ಶಿಕ್ಷೆನೇ ಕೊಡ್ತು. ಅವನ್ಯಾವತ್ತೂ ಈ ತಪ್ಪನ್ನ ಮತ್ತೆ ಮಾಡಕ್ಕಾಗೋದಿಲ್ಲ. ಅವನು ಮಾಡಿರೋ ಅಪರಾಧಕ್ಕೆ ಈ ಶಿಕ್ಷೆ ಕರೆಕ್ಟ್ ಆಗಿದೆ. ಅವನ ಮೇಲೀಗ ಮೋಸ ಮಾಡಿದ್ದರ ಬಗ್ಗೆ, ಕೊಲೆ ಮಾಡಿದ್ದು ಮತ್ತೆ ಬಲಾತ್ಕಾರ ಮಾಡಿದ ಕೇಸನ್ನ ಹಾಕಲಾಗಿದೆ. ಇವತ್ತು ಸಂತೋಷ್ ಜೈಲಲ್ಲಿದ್ದಾನೆ. ಮುದ್ದೆ ಮುರಿತ. ಗೆಳೆಯರೇ, ಈಗಲೂ ನಮ್ಮಗಳ ಮಧ್ಯೆ ಸಂತೋಷ್ನಂತ ವಿಕೃತವಾದ ಮನಸ್ಸುಳ್ಳ ವ್ಯಕ್ತಿಗಳು ತಿರುಗ್ತಾ ಇದ್ದಾರೆ. ಮುಖ್ಯ ಆಗಿದೆ ಈ ತರ ವ್ಯಕ್ತಿಗಳಿಂದ ದೂರ ಇರೋದು ಮತ್ತೆ ಇನ್ನೊಬ್ರನ್ನು ಎಚ್ಚರಿಸೋದು. ಒಂದ್ ವೇಳೆ ನಿಮ್ಮ ಅಕ್ಕಪಕ್ಕದಲ್ಲಿ ಈ ತರ ಅನುಮಾನಾಸ್ಪದ ವ್ಯಕ್ತಿಗಳಿದ್ರೆ ಖಂಡಿತ ಅವರ ವಿರುದ್ಧ ಧ್ವನಿ ಎತ್ತಿ.
ಇದು ನಿಮ್ಮ ಕರ್ತವ್ಯ. ಇದ್ರ ಜೊತೆ ನಾನು ಅಮಿತ್ ಪಚೋರಿ ಕ್ರೈಮ್ ಅಲರ್ಟ್ ನ ಇವತ್ತಿನ ಎಪಿಸೋಡ್ಗೆ ವಿದಾಯ ಹೇಳ್ತಾ ಇದ್ದೇನೆ. ಮತ್ತೆ ಸೇರೋಣ ಒಂದು ಸತ್ಯ ಮತ್ತು ರೋಮಾಂಚನಕಾರಿಯಾದ ಕಥೆಯೊಂದಿಗೆ. ಅಲ್ಲಿವರೆಗೂ ನೆನ್ಪಿಟ್ಕೊಳ್ಳಿ, ಕ್ರೈಮ್ ಇಂದ ಬಚಾವಾಗಬೇಕು ಅಂದ್ರೆ ಅಲರ್ಟ್ ಆಗಿರ್ಬೇಕು. ಕ್ರೈಮ್ ಅಲರ್ಟ್, ಅನ್ಯಾಯದ ವಿರುದ್ಧ ಧ್ವನಿ.